ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲೋ ಒಂದು ಕಡೆ ಇವತ್ತು ಮಾಧ್ಯಮ ಲೋಕದಲ್ಲಿ ಎಲ್ಲೋ ಒಂದು ಕಡೆ ಜನಗಳಿಗೆ ಬೇಕಾಗಿರುವಂಥ ಸುದ್ದಿಗಳನ್ನ ಕೊಡೋದ್ಬಿಟ್ಟು ಇವತ್ತು ಚಾನಲ್ಗಳು ಪವರ್ ಟಿ ವಿ ಚಾನಲ್ಲು ಎಲ್ಲೋ ಒಂದು ಕಡೆ ಯಾವ ರೀತಿ ರಾಜ್ಯದ ಜನತೆನ ದಿಕ್ತಪ್ಪಿಸಿದೆ. ರಾಕೇಶ್ ಶೆಟ್ಟಿ ಅವರೇ ಅವರು ಏನು ಬೆಳಗ್ಗೆ ಎದ್ರೆ ಬಾಯಿ ಬಡ್ಕೋತಾನೆ. ಏನು ಒಂದಷ್ಟು ದಿನ ಪ್ರಜ್ವಲ್ ರೇವಣ್ಣ ಅಂತ ಹೇಳ್ತಿದ್ದೇನೋ, ಇವಾಗ ಸೌಜನ್ಯ ಹೇಳ್ತಿದ್ದೇನೋ, ಏನೋ ಏನೋ ಈ ಬಾಯಿ ಬಂದಂಗೆ ಏನು 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 ಗೊತ್ತಿರೋ ತಲೆಯಲ್ಲಿ ಏನು ಬುದ್ಧಿ ಇದೆಯೋ ಏನಿದೆಯೋ. ನಮ್ಮೂರ ಕಡೆ ದನ ಕಾಯಿರು ಸಹ ಈ ಥರ ಬಡ್ಕೊಳ್ಳಲ್ಲ, ಆ ಥರ ಬಾಯಿ ಬಡ್ಕೋತಾನೆ ಈ ರಾಕೇಶ್ ಶೆಟ್ಟಿ. ಎಲ್ಲ ಒಂದು ಕಡೆ ಮಾಧ್ಯಮದಲ್ಲಿ ಅದಕ್ಕೆ ಆದಂಥ ಒಂದು ಗೌರವ ಇದೆ, ಅದಕ್ಕೆ ಆದಂಥ ಒಂದು ಇದಿದೆ, ಸ್ಥಾನಮಾನ ಇದೆ, ಅದಕ್ಕೆ ಆದಂಥ ಒಂದು ಚೌಕಟ್ಟಿದೆ, ಅದು ಸಿಸ್ಟಮ್ ಇದೆ. ಅಲ್ಲಿ ವರ್ಕ್ ಮಾಡ್ತಾ ಅಲ್ಲಿ ಕೆಲಸ ಮಾಡ್ತಾ ಇರೋರಿಗೂ ಸಹ ಇವನಿಂದ ಅವಮಾನ ಆಗ್ತಿದೆ. ಎಲ್ಲೋ ಒಂದು ಕಡೆ ಈ ರಾಕೇಶ್ ಶೆಟ್ಟಿ ಏನು ಸಮಾಜಕ್ಕೆ ಏನು ಕೊಡ್ತಿದ್ದಾನೆ, ಏನೋ ಗಿರೀಶ್ ಮೊಟ್ಟಣ್ಣನವರು ಮತ್ತು ಇವರು ಏನು ಮುಂತಾದವರು ಹೋರಾಟಗಳು ಮಾಡ್ತಿದ್ರ ಬಗ್ಗೆ ಟೀಕೆ ಮಾಡ್ತಿದ್ದಾನೆ. ಇವನೇನು ದೊಡ್ಡ ಹೋರಾಟ ಮಾಡ್ತಿದ್ದಾನ ಮಾಧ್ಯಮದಲ್ಲಿ ಕೂತ್ಕೊಂಡು. ಮಾಧ್ಯಮದಲ್ಲಿ ಏನು ಎಲ್ಲರ ಬಗ್ಗೆನೂ ಅಪಹಾಸ್ಯ ಮಾಡೋದು, ಏನು ಮರ್ಯಾದೆ ಕೊಡ್ದೇನೆ ಮಾತಾಡೋದು. ಏನು ಇವನು ಮಾಧ್ಯಮ ಅಂದರೆ ಏನು ಅಂದ್ಕೊಂಡಿದ್ದಾನೆ? ಮಾಧ್ಯಮದಲ್ಲಿ ಇತಿಮಿತಿ ಇದೆ, ಒಂದು ಗೌರವ ಇದೆ, ಅದನ್ನು ಮೀರಿ ದಾಟು ಹೋಗ್ತಿದ್ದಾನೆ ಇವತ್ತು. ಇವತ್ತು ಸೌಜನ್ಯ ಹೆಣ್ಮಗುಗೆ ಅನ್ಯಾಯ ಆಗಿದೆ, ಇವನಿಗೆ ನ್ಯಾಯ ಕೊಡಿಸ್ಬಿಡ್ತಾನ. ಎಷ್ಟು ಜನ ಓಡಾಡ್ತಿದ್ದಾರೆ, ನ್ಯಾಯ ಇವನ ಕೈಲಿ ಆಗ್ತಾನೆ ಇಲ್ಲ. ಏನು ಆದರೂ ಹೆಣ್ಮಗು ಬಗ್ಗೆ ಮಾತಾಡ್ತಿದ್ದಾನೆ. ಎಷ್ಟೋ ಹೆಣ್ಮಗುಗಳು ಅನನ್ಯ ಭಟ್ಗೆ ಅನ್ಯಾಯ ಆಗಿದೆ, ಎಷ್ಟೋ ಹೆಣ್ಮಕ್ಳುಗಳಿಗೆ ಅನ್ಯಾಯ ಆಗಿದೆ. ಇವತ್ತು ಧರ್ಮಸ್ಥಳದಲ್ಲಿ ಹೋಗಿ ಇವನು ಪವರ್ ಚಾನಲ್ ತೊಗೊಂಡೋಗ್ಬಿಟ್ಟು ಮಂಜುನಾಥ ಸ್ವಾಮಿ ದರಗಿಳಿಸ್ಬಿಡ್ತಾನೆ ಇವನು ಮಾತುಗಳು ಎಲ್ಲಿ ಮಿತಿ ಮೀರ್ತಿದೆ. ಇವತ್ತೆಲ್ಲ ಒಂದು ಕಡೆ ಸಾಮಾಜಿಕ ಜಾಲತಾಣದಲ್ಲೂ ಸಹ ಟ್ರೋಲ್ ಆಗ್ತಿದ್ದಾನೆ ಇವನು ರಾಕೇಶ್ ಶೆಟ್ಟಿ. ಇವನು ಮಾಧ್ಯಮ ಅಂದರೆ ಏನು ಅಂದ್ಕೊಂಡಿದ್ದಾನೆ? ಮಾಧ್ಯಮದಲ್ಲಿ ಏನು ಪ್ರಸಾರ ಮಾಡಬೇಕು, ಏನು ಪ್ರಸಾರ ಮಾಡಬಾರ್ದು, ಏನು ಮಾತಾಡಬೇಕು, ಏನು ಮಾತಾಡಬಾರ್ದು, ಎಲ್ಲಿ ಯಾವ ಒಂದು ಚೌಕಟ್ಟಲ್ಲಿ ಈ ಒಂದು ಚಾನಲ್ನ ಇಟ್ಕೋಬೇಕು ಯಾವುದೂ ಗೊತ್ತಿಲ್ಲ ಇವನಿಗೆ. ನಮ್ಮ ಕುರಿ ಕಾಯಿನೋ ಇವನ ರೀತಿ ಮಾತಾಡಲ್ಲ, ಒಂದು ಗೌರವಯುತವಾಗಿ ಹಳ್ಳಿ ಕಟ್ಟೆ ಕೂತ್ಕೊಂಡು ಮಾತಾಡ್ತಾನೆ ಅಂತ ರಾಕೇಶ್ ಶೆಟ್ಟಿ. ಎಲ್ಲೋ ಒಂದು ಕಡೆ ನೋವಿನ ಸಂಗತಿನೇ. ನಮಗೆಲ್ಲ ರಾಜ್ಯದ ಜನತೆಗೆ ಇಂಥ ಚಾನಲ್ಗಳನ್ನ ಇಟ್ಕೊಂಡು ಒಂದು ಪೇಪರ್, ಒಂದು ಪೆನ್ನು ಇಡೀ ಒಂದು ವ್ಯವಸ್ಥೆನ ಬದಲಾವಣೆ ಮಾಡುತ್ತೆ. ಈ ಒಂದು 50 ಪೈಸಾ ಪೇಪರು, ಒಂದು 2 ರೂಪಾಯಿ ಪೆನ್ನು ಇಡೀ ಒಂದು ಒಳ್ಳೆಯದು ಮಾಡುತ್ತೆ, ಕೆಟ್ಟದ್ದು ಮಾಡುತ್ತೆ ಅಂಥ ಒಂದು ಪೆನ್ನು ಪೇಪರ್ನ ಇಟ್ಕೊಂಡು ಇವನು ಯಾವ ರೀತಿ ಇವತ್ತು ಒಂದು ಅಗೌರವ ಸಲ್ಲಿಸಿದ ಒಬ್ಬ ರೌಡಿ ಥರ ನಡ್ಕೊಳ್ತಿದ್ದಾನೆ, ಒಬ್ಬ ಗುಂಡದ ಥರ ಇವನು ಚಾನಲ್ಗಳ ಮುಖ್ಯಸ್ಥನಾಗಿ ನಡ್ಕೋತಿದ್ದಾನೆ ಅಂದರೆ ಏನು ಅರ್ಥ? ಇವತ್ತು ಪವರ್ ಚಾನಲ್ ಪವರ್ ಅಂದರೆ ಅದಕ್ಕೆ ಒಂದು ಶಕ್ತಿ ಇದೆ, ಆ ಸೂರ್ಯನ ಒಂದು ತಾಕತ್ತಿದೆ ಆ ಪವರ್ಗೆ ಅಂತ. ಪವರ್ ಸ್ಟಾರ್ ನಮ್ಮ ಪುನೀತ್ ರಾಜ್ಕುಮಾರ್ನ ಕರೀತಾರೆ. ಆ ಒಂದು ಶಕ್ತಿ ಇರೋದಕ್ಕೆ ಇವ್ ಚಾನಲ್ಗೆ ಪವರೇ ಇಲ್ಲ. ಸರಿಯಾಗಿ ಬ್ಯಾಟ್ರಿ ಹಾಕಿದ್ರೆ ಇದಿದೆಯೋ, ಶೆಲ್ ಇದೆಯೋ, ಚಾರ್ಜರ್ ಇದೆಯೋ ಒಂದು ಗೊತ್ತಿಲ್ಲ. ಆದರೂ ಸಹ ಪವರ್ ಚಾನಲ್ ಅಂತ ಇಟ್ಕೊಂಡಿದ್ದಾನೆ. ನಾವೇನು ರಾಜ್ಯದ ಜನತೆ ಏನು ಅನ್ಕೋಬೇಕು? ಇವನು ಹೋರಾಟಗಳು ಒಂದು ಸರಿ ಇಲ್ಲ. ಇವನು ಎಲ್ಲ ಒಂದು ಬ್ಲ್ಯಾಕ್ ಮೇಲ್ಗೋಸ್ಕರನೋ ಇಲ್ಲದ ಹಣದ ಒಂದು ವ್ಯಾಮೋಹದೋಸ್ಕರನೋ ರಾಜಕಾರಣಿಗಳನ್ನ ಟಾರ್ಗೆಟ್ ಮಾಡ್ಕೋತಾನೆ. ಮತ್ತು ಯಾವ ಇನ್ಸಿಡೆಂಟ್ಗಳಿರುತ್ತೆ ಅವನ್ನ ಹಿಡ್ಕೊಂಡು ದುಡ್ಡು ಮಾಡೋಕ್ಕೋಸ್ಕರನೇ ಇಟ್ಕೋತಿದ್ದಾನೆ. ಏನು ಅನ್ಕೋಬೇಕು ರಾಜ್ಯದ ಜನತೆ? ಇವತ್ತು ಚಾನಲ್ಗಳನ್ನ ಪ್ರಶ್ನೆ ಮಾಡುವಂಥ ಹಕ್ಕು ಎಲ್ಲೋ ಒಂದು ಕಡೆ ನನ್ನಂಥ ರೈತಾಪಿ ಕುಟುಂಬದವ್ರಿಗೂ ಇದೆ. ಎಲ್ಲೋ ಒಂದು ಕಡೆ ಇವನು ಚಾನಲ್ ನಡೆಸಿರೋನು, ಪೆನ್ನು ಪೇಪರ್ ಇಟ್ಕೊಂಡಿರೋನು ಗೌರವಯುತ ನಡ್ಕೋಬೇಕು. ಅದು ಬಿಟ್ಟು ಇವತ್ತು ಇವನು ಇಷ್ಟ ಬಂದಂಗೆ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಇವನೇನು ಚಾನಲ್ನ ಮುಖ್ಯಸ್ಥನ? ಇಲ್ಲ ಅಂದರೆ ನಮ್ಮೂರ ಕಡೆ ಕಥೆಗಳನ್ನ ತೊಳೆಯುವಂಥ ಮನುಷ್ಯನ? ಇವನು ಮುಖ್ಯಸ್ಥ ಅನ್ಬೇಕು? ಇಡೀ ರಾಜ್ಯ ಒಂದು ಪ್ರಪಂಚ ಒಂದು ಚಾನಲ್ಗಳನ್ನ ನೋಡ್ತದೆ. ಅಂಥ ಚಾನಲ್ ನಡೆಸುವಂಥ ಇವನು ಇಷ್ಟ ಬಂದಂಗೆ ಇವನು ಬೇಕಾಬಿಟ್ಟು ಮಾತ್ಕೊಂಡ್ರೆ ಜನ ಏನು ಅನ್ಕೋಬೇಕು? ಎಲ್ಲೋ ಒಂದು ಕಡೆ ನಾನು ಸಹ ಕಳೆದ ಒಂದು 2-3 ದಿನ ಸಾಮಾಜಿಕ ಜಾಲತಾಣದಲ್ಲಿ ಟ್ರೋಲ್ಗಳು, ಟಿ ವಿಲಿ ಬರ್ತಿರುವಂಥ ಪವರ್ ಚಾನಲ್ ಬರ್ತಿರುವಂಥ ಇವನ ಮಾತುಗಳು ನೋಡಿ ಎಲ್ಲೋ ಒಂದು ಕಡೆ ನನಗೆ ಅಪಹಾಸ್ಯನೋ ಒಂಥರ ನೋವಾಗ್ತು. ಈ ಚಾನಲ್ ಈಗ ಕನ್ನಡದ ಒಂದು ಚಾನಲ್ನ ಪರಿಸ್ಥಿತಿ ಈ ಗತಿ ಇದೆಯಾ? ಈ ಗತಿಗೆ ನನ್ನ ಮಕ್ಕಳು ಕನ್ನಡ ಚಾನಲ್ನ ಯಾವ ರೀತಿಗೆ ತೊಗೊಂಡೋಗ್ತಿದ್ದಾರೆ ಇವತ್ತು ಇವರು ಇಂಥ ಕೆಟ್ಟು ನಾಡ ದ್ರೋಹಿಗಳು ಅಂತ ಎಲ್ಲೋ ಒಂದು ಕಡೆ ನನಗೆ ಅವಮಾನ ಆಯಿತು. ಎಲ್ಲೋ ಒಂದು ಕಡೆ ಈ ವಿಡಿಯೋ ಮಾಡಲೇಬೇಕು, ಈ ರಾಕೇಶ್ ಶೆಟ್ಟಿ ಬಗ್ಗೆ ಮಾಡಲೇಬೇಕು, ಜನಸಾಮಾನ್ಯರಿಗೆ ತಿಳಿಸ್ಲೇಬೇಕು ಅಂತೇಳಿ ನಾನು ವಿಡಿಯೋನ ಮಾಡ್ತಿದ್ದೀನಿ. ಎಲ್ಲೋ ಒಂದು ಕಡೆ ಇಂಥ ರಾಕೇಶ್ ಶೆಟ್ಟಿ ಅಂತ ಚಾನಲ್ಗಳು 100 ಬರಲಿ, ಕನ್ನಡನ ಹಾಳು ಮಾಡೋಕ್ಕಾಗಲ್ಲ ಮತ್ತು ಯಾವುದೇ ಒಂದು ವ್ಯವಸ್ಥೆನ ಹಾಳು ಮಾಡೋಕ್ಕಾಗಲ್ಲ. ಎಲ್ಲೋ ಒಂದು ಕಡೆ
ಪ್ರಜ್ವಲ್ ರೇವಣ್ಣ ಕೇಸ್ ಇಟ್ಕೊಂಡು 1 ವರ್ಷ ಒದ್ದಾಡಿದ್ದಾನೆ. ಅಲ್ಲಿ ಹೆಣ್ಮಕ್ಳುಗಳಿಗೆ ನ್ಯಾಯ ಕೊಡಿಸಿದಾನ? ಇಲ್ಲಾಂದರೆ ಈ ಸೌಜನ್ಯ ಹೆಣ್ಮಕ್ಳುಗಳಿಗೆ ಅನ್ಯಾಯ ಆಗಿದೆ, ಇವತ್ತು ಧರ್ಮಸ್ಥಳದಲ್ಲಿ ಅಂತ ಏನು ಧ್ವನಿ ಎತ್ತಿದ್ದಾರೆ, ಅಲ್ಲಿ ಏನೋ ನ್ಯಾಯ ಕೊಡಿಸಿದಾನೆ? ರಾಜ್ಯದಲ್ಲಿ ಎಷ್ಟು ಸಮಸ್ಯೆಗಳಿದೆ, ರಾಜಕಾರಣಿಗಳು ಲಂಚ ತಗೋತಿದ್ದಾರೆ ಅಂತಾರೆ, ಅಲ್ಲಿ ಏನು ಸಮಸ್ಯೆನ ಬಗೆಹರಿಸಿದಾನ? ಎಲ್ಲಿ ಸಮಸ್ಯೆನ ಬಗೆಹರಿಸಿದಾನೆ ಈ ರಾಕೇಶ್ ಶೆಟ್ಟಿ? ಎಲ್ಲೋ ಒಂದು ಕಡೆ ಒಂದು ರಾಜ್ಯದ ಜನತೆ ಮುಂದೆ ಇಡಲಿ ಇವನು ಮಾಡಿರೋದೆಲ್ಲ ಬರೀ ಇದೇನೆ ಸ್ವೇಚ್ಛಾಚಾರನೇ, ಯಾವುದೋ ಒಂದು ಕರೆಕ್ಟಾಗಿಲ್ಲ. ಏನು ಜನನ ಹಾಳು ಮಾಡುವಂಥ, ದಿಕ್ಕು ತಪ್ಪಿಸುವಂಥ ಚಾನಲ್ ನಡೆಸ್ಕೊಂಡು ಇವತ್ತು ಏನು ಸ್ವಂತಿಕೆ ಚಾನಲ್ ನಡೆಸುವಂಥ ಪರಿಸ್ಥಿತಿ ಆಗಿದೆ. ರಾಕೇಶ್ ಶೆಟ್ಟಿ, ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ವಹಿಸ್ಕೋದ್ರೆ ಇಡೀ ರಾಜ್ಯಾದ್ಯಂತ ಹೋರಾಟ ಕೇಳಿತೀವಿ ನಿನ್ನ ಬಗ್ಗೆ, ನಿನ್ನ ಒಂದು ಚಾನಲ್ಗಳನ್ನ ಬೀದಿಗೆ ತರ್ತೀವಿ, ಮತ್ತು ಇಡೀ ಸರ್ಕಾರನ ಎಚ್ಚರಿಸ್ತೀವಿ. ಮುಂದಿನ ದಿನಗಳಲ್ಲಿ ರೈತರ ಪರ, ನ್ಯಾಯಪರ, ಕನ್ನಡಿಗರ ಪರ, ನೆಲ ಜಲ ಸಂಸ್ಕೃತಿ ಪರ ನೀನೇನು ಹೋರಾಟ ಮಾಡಲಿಲ್ಲ, ಇದೇ ರೀತಿ ಅನ್ಯಾಯವಾಗಿ ಹೋರಾಟ ಮಾಡ್ತಿದೆ ಅಂದರೆ ರಸ್ತೆಗಿಳಿದು ಹೋರಾಟ ಮಾಡಿ ನಿನ್ನ ಚಾನಲ್ನ ಬಂದ್ ಮಾಡ್ತೀವಿ. ಜೈ ಕರ್ನಾಟಕ ಮತ್ತು ವಂದೇ ಮಾತರಂ.